ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಂ ದೇವ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿಮಗೆ ಸ್ತೋತ್ರಪ್ಪ. ಈ ದಿನ ನಿನ್ನ ಪುನರುತ್ಥಾನದಿಂದ ನನ್ನ ಸ್ವಾಮಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಸೇರಿ ಬಂದಿರುವ ಈ ದಿನ ಎಲ್ಲ ಮಕ್ಕಳನ್ನು ಅಪ್ಪ ನೀನು ಆಶೀರ್ವದಿಸಪ್ಪ. ನಿನ್ನ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ಇಲ್ಲಿರುವ ನಮ್ಮೆಲ್ಲರನ್ನು ದೇವ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ಇಲ್ಲಿಯವರೆಗೆ ವಾಕ್ಯದಲ್ಲಿ ಕೇಳಿದರಪ್ಪ ಮಕ್ಕಳು, ಹೌದು ಸ್ವಾಮಿ, ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯದ ಭಯ ಭಕ್ತಿಯಲ್ಲಿ ಜೀವಿಸುವಂತೆ ಮತ್ತು ವಿಶೇಷವಾಗಿ ಅವರು ಪ್ರಾರ್ಥಿಸುವಾಗ ಅಪ್ಪ ತಂದೆ ಪವಿತ್ರಾತ್ಮ ದೇವರೇ ನಮ್ಮ ಮಧ್ಯದೊಳಗೆ ನೀವು ಬರೀರಿ, ನಮ್ಮ ಹೃದಯದಲ್ಲಿ ನಿವಾಸ ಮಾಡಿ ಎಂದು ನಾವು ಕೇಳಿಕೊಳ್ಳಬೇಕಪ್ಪ. ಸತ್ಯವೇದ ವಾಕ್ಯದ ಜ್ಞಾನ ವಿವೇಕವನ್ನು ದಯಪಾಲಿಸು ಎಂದು ನಾವು ಕೇಳಿಕೊಳ್ಳಬೇಕು ಸ್ವಾಮಿ. ಮತ್ತು ಅಷ್ಟೇ ಅಲ್ಲಪ್ಪ, ಎಲ್ಲ ಅನ್ಯ ಜಾತಿ ಜನಾಂಗದ ಜನರಿಗಾಗಿ ಬಂದು ತಂದೆ ನೆರೆಹೊರೆಯವರಿಗಾಗಿ ಬಂಧು ಮಿತ್ರರಿಗೆ ಅನ್ಯ ಜನಾಂಗವಾಗಿರುವವರಿಗೆ ಸಪ್ಪ ನಿನ್ನ ರಕ್ಷಣೆಯಲ್ಲಿ ಬರಬೇಕು ಎಂದು ನಾವು ಪ್ರಾರ್ಥಿಸಿ ನಿನ್ನನ್ನು ಕೇಳಿಕೊಳ್ಳಬೇಕೆಂದು ನಿನ್ನ ವಾಕ್ಯವು ಈ ದಿನ ನಮಗೆ ತಿಳಿಸಿದೆ ಸ್ವಾಮಿ. ಹೌದಪ್ಪ ತಂದೆ, ಬಂದಿರುವ ಪ್ರತಿ ಮಕ್ಕಳು ಪ್ರತಿ ಕುಟುಂಬಗಳು ಅಪ್ಪ ನಿನ್ನ ವಾಕ್ಯವನ್ನು ಕೇಳಿಕೊಂಡು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಿನ್ನ ವಾಕ್ಯವನ್ನು ಗ್ರಹಿಸಿಕೊಂಡು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ. ಅಪ್ಪ ನಿನ್ನ ಪ್ರೀತಿ ನಮ್ಮಲ್ಲಿರುವುದಾದರೆ, ಏಸಪ್ಪ ನೀನು ನಮ್ಮೊಳಗಿರುವುದಾದರೆ ಅಪ್ಪ ಪಾಪದಿಂದ ದೂರ ಇರ್ತೇವಪ್ಪ. ಇಲ್ಲವಾದರೆ ಪಾಪಿಗಳಾಗುವ ಒಂದು ಪರಿಸ್ಥಿತಿ ಬರ್ತದೆ ಸ್ವಾಮಿ. ಅದನ್ನು ಪ್ರತಿಯೊಬ್ಬರು ತಿಳಿದುಕೊಂಡು ಜೀವಿಸುವಂತೆ ಸಹಾಯ ಮಾಡಪ್ಪ. ಮತ್ತು ವಾಕ್ಯವನ್ನು ಹೇಳಿದಂಥ ನಿನ್ನ ದಾಸನು ನಿನ್ನ ಪ್ರಿಯ ಮಗನೂ ಆಗಿರುವಂಥ ಸೋಮಪ್ರಸಾದ್ ವಿಚಾರವಾಗಿ ಪ್ರಾರ್ಥಿಸ್ತಾ ಇದ್ದಪ್ಪ. ಅವರನ್ನು, ಅವರ ಕುಟುಂಬ ಜಸ್ತಿ ಅಮ್ಮನನ್ನು, ಅವರನ್ನು ಪ್ರೀತಿಸಿಕೊಟ್ಟಂತೆ ಇವರ ಮಕ್ಕಳನ್ನು ಅಪ್ಪ ನಿಮ್ಮ ಕೈಗಳು ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸಿರಿ, ಅಭಿಷೇಕಿಸಿರಿ ಅಪ್ಪ. ಸತ್ಯವೇದ ಬೈಬಲಿನ ವಾಕ್ಯಗಳ ಗೂಢಾರ್ಥಗಳಿಂದ ತುಂಬಿಸಿ ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ದಾಸನನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಆಯುಷ್ಯ ಆರೋಗ್ಯ ಬಲ ಶಕ್ತಿ ಕೊಡಿರಿ ಸ್ವಾಮಿ. ಮನಸ್ಸಿಗೆ ಶಾಂತಿ ಸಮಾಧಾನ ನೆಮ್ಮದಿ ಕೊಟ್ಟು ನಡೆಸಿರಪ್ಪ. ನಿಮ್ಮ ಸಾಕ್ಷಿ ಮಕ್ಕಳಾಗಿ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡಿ. ಸೇರಿ ಬಂದಿರುವ ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವಪ್ಪ. ನೀವು ನಮಗೆ ಕೊಟ್ಟಂಥ ಏರಿಯಂ ಸಂಸ್ಥೆಯನ್ನು, ಸೇವೆಯನ್ನು, ಸೇವಕರನ್ನು, ಪ್ರತಿಯೊಬ್ಬ ವಿಶ್ವಾಸಿ ಪ್ರತಿ ಕುಟುಂಬವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಈ ದಿನ ಸೇರಿ ಬಂದಿರುವ ಎಲ್ಲ ಕುಟುಂಬಗಳನ್ನು, ಎಲ್ಲ ನಿನ್ನ ಮಕ್ಕಳನ್ನು ಅಪ್ಪ ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಆರೋಗ್ಯದಾಯಕನಾದ ದೇವರು ನೀನಪ್ಪ. ನಿನ್ನ ಪ್ರಿಯ ಮಕ್ಕಳು ಅನಾರೋಗ್ಯದಲ್ಲಿರುವ ಪ್ರತಿ ಮಕ್ಕಳನ್ನು, ವಿಶೇಷವಾಗಿ ಸುಪ್ರಿಯಗಳನ್ನು ಮುಟ್ಟಿ ಸಂಪೂರ್ಣ ಸ್ವಸ್ಥತೆ ನೀಡಬೇಕೆಂಬುದಾಗಿ ನಿಮ್ಮಲ್ಲಿ ನಾವು ಮೊರೆ ಇಡ್ತಾ ಇದ್ದೇವಪ್ಪ. ವೈದ್ಯರಿಗೆ ಪರಮ ವೈದ್ಯನಾದ ದೇವರು ನೀನು ಸ್ವಾಮಿ. ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ದೇವರು ನೀನಾಗಿದ್ದೀಯಪ್ಪ. ನಿನಗೆ ಸ್ತೋತ್ರ, ವಂದನೆ 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 ಸ್ವಾಮಿ. ಈ ಸಮಯದಲ್ಲಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೀವಪ್ಪ. ಮತ್ತು ವಿಶೇಷವಾಗಿ ಅಂದರೆ ನಮ್ಮ ಭಾರತ ದೇಶದಲ್ಲಿರುವಂಥ ಕೋಟ್ಯಾಂತರ ಅನ್ಯ ಜನಾಂಗಗಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೀವಪ್ಪ. ಅವರು ನಿಮ್ಮ ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡುತ್ತಂದೆ. ನೀನೇ ಸತ್ಯವುಳ್ಳ ಜೀವವುಳ್ಳ ದೇವರಿಂದ ತಿಳಿದುಕೊಳ್ಳುವಂತೆ ಸಹಾಯ ಮಾಡಪ್ಪ. ನಿಮಗೆ ಸ್ತೋತ್ರ ಅಪ್ಪ. ಮತ್ತು ಅದೇ ರೀತಿಯಲ್ಲಿ ನಮಗೆ ಅನ್ನ ನೀಡುವ ಅನ್ನದಾತರು ರೈತರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಸಮಯಕ್ಕೆ ಸರಿಯಾಗಿ ಮುಂಗಾರು ಹಿಂಗಾರು ಮಳೆಯಾಗುವಂತೆ ಸಹಾಯ ಮಾಡಪ್ಪ. ಮಳೆ ಇಲ್ಲದೆ ಬೆಳೆ ಇಲ್ಲದೆ ಎಷ್ಟೋ ರೈತರು ಕಷ್ಟದಲ್ಲಿದ್ದಾರೆ ಸ್ವಾಮಿ. ಅಪ್ಪ ನೀನೇ ಸಹಾಯ ಮಾಡುತ್ತಂದೆ. ನಿಮಗೆ ಸ್ತೋತ್ರ. ಸರಿಯಾದ ಮಳೆ ಬೆಳೆಯಾಗುವಂತೆ ಸಹಾಯ ಮಾಡು. ಬೆಳೆಗೆ ತಕ್ಕ ಬೆಲೆಗಳನ್ನು ಹೊಂದಿಕೊಂಡು ಸಂತೋಷ ಸಮಾಧಾನದಿಂದ ರೈತರು ಜೀವಿಸುವಂತೆ ಮಾಡಪ್ಪ. ಮತ್ತು ನಮ್ಮನ್ನು ಹಗಲಿರುಳು ಕಾಯುವ ಯೋಧರು ಸೈನಿಕರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರತಿಯೊಬ್ಬ ಸೈನಿಕರ ಕುಟುಂಬಗಳನ್ನು ಆಶೀರ್ವದಿಸಿ ಅವರು ಮಾಡುವ ಸೇವೆಯನ್ನು ಆಶೀರ್ವದಿಸಪ್ಪ. ನಮ್ಮ ದೇಶವನ್ನು ಆಶೀರ್ವದಿಸಪ್ಪ. ಅಪ್ಪ ಮತ್ತು ಸಮಯದಲ್ಲಿ ಎಲ್ಲ ಯವನಸ್ಥ ಮಕ್ಕಳು, ಚಿಕ್ಕ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ವಿದ್ಯಾ ಬುದ್ಧಿ ಜ್ಞಾನ ಜ್ಞಾಪಕ ಶಕ್ತಿ ಆಯುಷ್ ಆರೋಗ್ಯ ಕೊಡು. ಆತ್ಮದೇವ ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ಮತ್ತು ಎಲ್ಲ ಯವನಸ್ಥರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ ಸ್ವಾಮಿ. ಯಾವುದೇ ರೀತಿಯಲ್ಲಿ ಲೋಕದ ಆಸೆಗೆ, ಹಣದ ಆಸೆಗೆ, ಶರೀರದ ಆಸೆಗೆ ಬಿದ್ದು ಹೋಗದಂತೆ ನಿನ್ನ ಮಕ್ಕಳಾಗಿ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ ತಂದೆ. ನಿನಗೆ ಸ್ತೋತ್ರ ಅಪ್ಪ. ಮತ್ತು ಈ ಸಮಯದಲ್ಲಿ ನಿನ್ನ ದಾಸರಾದ ನಮ್ಮನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ನಮ್ಮ ದೇಹಗಳಲ್ಲಿರುವ ಬಲಹೀನತೆಗಳನ್ನು ಕೂಡ ತೆಗೆದುವಪ್ಪ. ಬಲದಿಂದ ತುಂಬಿಸಿ ನಡೆಸು ಸ್ವಾಮಿ. ಆತ್ಮದೇವ ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ನೀನೇ ನಮ್ಮ ಜೊತೆಗಾರನು, ಸಹಾಯಕನು, ರಕ್ಷಕನು, ಒಡೆಯನು ಆಗಿದ್ದುಕೊಂಡು ಕಾಯ್ದು ಕಾಪಾಡಿ ನಡೆಸಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಇದನ್ನ ಆದಿಯಿಂದ ಅಂತ್ಯದವರೆಗೆ ನಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈಗ ಮತ್ತೆ ನಾವು ದೀನ ದಾಸರಾದ ನಾವು ತಂದೆ ಬಳ್ಳಾರಿಯಿಂದ ಸಂಜೀವರಾಯನಕೋಟೆ ಗ್ರಾಮಕ್ಕೆ ಸೇವೆ ನಿಮಿತ್ತವಾಗಿ ಹೋಗುವಾಗಲೂ ಬರುವಾಗಲೂ ಜೊತೆ ಇದ್ದು ಕಾಯ್ದು ಕಾಪಾಡಪ್ಪ. ಮತ್ತು ಅಲ್ಲಿ ನಡೆಯುವ ಆರಾಧನೆಯಲ್ಲಿ ಕೂಡ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು
ಹೇಳುತ್ತಾ ಅಪ್ಪ ತಂದೆ 91ನೇ ಕೀರ್ತನೆ ಹೇಳುವಂತೆ ಪರಾತ್ಪರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎನ್ನುವ ಹಾಗೆ ಹೌದಪ್ಪ, ನಾವೆಲ್ಲರೂ ಕೂಡ ನಿಮ್ಮ ಮಕ್ಕಳಾಗಿ, ನಿಮ್ಮ ಸೇವಕರಾಗಿ, ನಿಮ್ಮ ದಾಸರಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸುವವರಾಗಿ, ನಿಮ್ಮ ರಾಜ್ಯವನ್ನು ಕಟ್ಟುವವರಾಗಿ ಸದಾಕಾಲ ನಿಮ್ಮ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಿ, ಕಾಯ್ದು ಕಾಪಾಡಿ ನಡೆಸಬೇಕೆಂಬುದಾಗಿ ಎಲ್ಲದನ್ನ ಮಾನ ನೇಮ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ಅತಿ ಬೇಗನೆ ಬರಲಿರುವ ನಾಜರೇತ್ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಶೀರ್ವಾದ ವಚನ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಈ ಪ್ರಾಂತ್ಯದ ಜನರೊಂದಿಗೂ ಸೇರಿ ಬಂದಿರುವ ನಮ್ಮೆಲ್ಲರೊಂದಿಗೂ ಈಗಲೂ ಯಾವಾಗಲೂ ಸದಾಕಾಲ ನೆಲೆಯಾಗಿರಲಿ. ಆಮೆನ್. ಆಮೆನ್. ಯೇಸು ರಕ್ತಂ ಜಯಂ. ಯೇಸು ರಕ್ತಂ ಜಯಂ. ಅಪಜಯ. ಪ್ರಭು ಯೇಸುವಿಗೆ ಸಂಪೂರ್ಣ ವಿಜಯ. ಆಮೆನ್. ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ಎಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಲೋಕದಲ್ಲಿಯೂ ನ್ಯಾಯ ಪ್ರಕಾರ ಲೋಕದಲ್ಲಿಯೂ ಇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ಇರಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ನನಗೆ ಸೇರಿಸದೆ ಇಂದ ನನ್ನನ್ನು ತಪ್ಪಿಸು. ಯಾಕೆಂದರೆ ಬಲವು, ಮಹಿಮೆಯು